ಮಹಾಸ್ವಾಮಿಗಳಿಗೂ ಶರಣು ಮತ್ತು ಇತರ ಗಣ್ಯರಿಗೂ ಮತ್ತು ಈ ಗ್ರಾಮಸ್ಥ ಎಲ್ಲ ಬಸವಪುರದ ಗ್ರಾಮಸ್ಥರಿಗೂ ನನ್ನ ನಮನಗಳು. ಈ ಅನೇಕ ವಿಚಾರಗಳು ಈ ವೇದಿಕೆ ಮೇಲೆ ಇವತ್ತು ಆಲದಮ್ಮ ದೇವಸ್ಥಾನ ಈ ಬಸಾಪುರದೊಳಗ 5 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗೈತಿ ಅಂತಂದ್ರೆ ಅದಕ್ಕೆ ಏನ್ ಕಾರಣ ಅಂತಂದ್ರ ದೇವಿಯ ಆಶೀರ್ವಾದ. ಆ ದೇವಿಯ ಆಶೀರ್ವಾದ ಯಾರ ಮೇಲೆ ಐತಿ ಅಂದ್ರ ಅದು ಬಸಾಪುರ ಗ್ರಾಮದ ಭಕ್ತರ ಮೇಲೆ ಐತಿ. ಯಾಕಂತಂದ್ರ ಸುಮ್ಮನೆ ಅಂತ ಶಕ್ತಿ ದೇವತೆ ಬಹಳ ವಿಶಿಷ್ಟವಾಗಿ ಅದ್ಧೂರಿಯಾಗಿ ಸಮಾಜಕ್ಕೆ ತನ್ನದೇ ಆದಂತ ಕೊಡುಗೆ ಕೊಟ್ಟಿರ್ತಕ್ಕಂಥ ಬಸಾಪುರ ಆಲದಮ್ಮ ದೇವಿಯ ಬಂದು ನಮ್ಮ ಸ್ವಾಮಿಗಳು ಗುಡಿ ಕಟ್ಟಬಾರ್ದಿತ್ತು, ನೀವು ಶಾಲೆ ಕಲಿಸ್ಬೇಕು, ಅದನ್ನ ಮಾಡ್ಬೇಕು ಅಂತ ಅವ್ರು ಹೇಳಿದ್ರು. ಮತ್ತು ಇತ್ಲಾಗಿತ್ತಾಗ ಗುರುಗಳು ಒಂದು 2 ಮಂದಿ ಹೇಳಿ ಶಾಲೆ ಕಲಿಯೋದೈತಿ ಶಾಣೆ ಇದ್ದಾವೆ ಬಾಂಬ್ ಮಾಡಿ ನಾವು ಮುಖವನ್ನು ಕಳಿಸ್ಕೊಂಡಿರ್ತೀವಿ. ಇವೆಲ್ಲವನ್ನು ಮರೆತು ಒಂದು ಜಾತ್ರೆಯನ್ನು ತೆಗೆದುಕೊಂಡು ಬಂದು ಈ ಜಾತ್ರೆಯೊಳಗ ಎಲ್ಲ ಭೇದ ಭಾವವನ್ನು ಮರೆತು ನನ್ನ ಮನೆಗೆ ನೀನು ಬಾ, ನಿನ್ನ ಮನೆಗೆ ನಾನು ಬರ್ತೀನಿ, ಇಬ್ಬರು ಸೇರ್ಕೊಂಡು ಆಲ್ಗಮ್ಮನ ತೇರು ಹೇಳೋಣ ಅಂತ ಹೇಳಿಬಿಟ್ರೆ ಅಂತಂದ್ರೆ ಅಲ್ಲಿ ದ್ವೇಷ ಸತ್ತು ಹೋಗುತ್ತೆ. ಸದ್ಯೋ ವೈಭವದಾಯಕಂ ಸಿದ್ಧಿತಂ ಸಿದ್ಧರೋಗಸ್ಯ ಒಂದೇ ಶ್ರೀ ಜಗದ್ಗುರು ರೇಣುಕಂ ಗುರು. ಗುರುದೇವರನ್ನು ಸ್ಮರಣೆ ಮಾಡಿ ಬಸಾಪುರ ಗ್ರಾಮದಲ್ಲಿ ಐತಿಹಾಸಿಕ ಕೆಲವರು ದೇವಸ್ಥಾನವನ್ನು ಕಟ್ಟಿದ್ದು ಬಹಳ ಶ್ಲಾಘನೀಯ ಅನ್ನುವಂತಹ ಮಾತುಗಳನ್ನು ಹೇಳಿದರು. ಇನ್ನೂ ಕೆಲವೊಂದು ವಿಚಾರಗಳು, ದೇವಸ್ಥಾನ ಕಟ್ಟೋದಕ್ಕಿಂತ ಮೊದಲು ನೀವು ಶಾಲೆಯನ್ನು ಕಟ್ಟಬೇಕಾಗಿತ್ತು, ಶಿಕ್ಷಣವನ್ನು ಕಟ್ಟಬೇಕಾಗಿತ್ತು ಅನ್ನುವಂಥ ವಿಚಾರಗಳನ್ನ ಈ ವೇದಿಕೆ ಮುಖಾಂತರ ಬಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ತಮಗೆಲ್ಲರಿಗೂ ಬಹಳ ಖುಷಿಯಾಗಿದೆ, ಸಂಭ್ರಮವನ್ನ ಹಂಚ್ಕೊಳ್ತಿದ್ರಿ, ಆಚರಿಸ್ತಿದ್ರಿ. ನಿರೂಪಣೆ ಮಾಡಿದ ನಿರ್ಮಾಣವನ್ನು ಮಾಡತಕ್ಕಂಥ ಶಿಲ್ಪಿ ಆಂಧ್ರ ಪ್ರದೇಶದ ಕುಮಾರ್ ಕುಪ್ಪಂ ಅವರು. ಜೋರ ಚಪ್ಪಾಳೆ ಕೊಡ್ರಿ ಕುಮಾರ್ ಅವರಿಗೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಮೂರ್ತಿಯನ್ನು ಅವರು ಮಾಡಿಕೊಟ್ಟಿದ್ದಾರೆ, ದೇವಸ್ಥಾನವನ್ನು ಮಾಡಿಕೊಟ್ಟಿದ್ದಾರೆ. ದೇವಸ್ಥಾನ ಅದ್ಭುತವಾಗಿ ಶಿಲ್ಪಿಗಳು ಅವರ ಶ್ರೀಮತಿಯವರು, ಅವರ ಶ್ರೀಮತಿ ಶಾಲೆ ಅವರು